ನಮಸ್ಕಾರ. ಹೊಯ್ಸಳ ವಿಷ್ಣುವರ್ಧನನ ಸಾವು ಸ್ವಲ್ಪ ಬಿಚ್ಚಿಟ್ಟು ಹೆಚ್ಚಿನ ಅದನ್ನು ಮುಚ್ಚಿಡ್ತಕ್ಕಂಥ ಒಂದು ಶಾಸನದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ ನೂರಾರು ರಾಜವಂಶಗಳು, ಹೆಸರು ಪಡೆದಂಥ ರಾಜರುಗಳು, ಚಕ್ರವರ್ತಿಗಳು ಆಳಿ ಎಳೆದು ಹೋಗಿದ್ದಾರೆ. ಅವರನ್ನ ಕುರಿತಾಗಿ ಸಾಹಿತ್ಯ ಮತ್ತು ಶಾಸನಗಳಲ್ಲಿ ಹಲವಾರು ಮಾಹಿತಿಗಳು ದಕ್ತವೆ. ಆದರೆ ಸೋಜಿಗನ್ನುವಂತೆ ಅವರು ಕಟ್ಟಿಸಿದಂಥ ದೇವಾಲಯಗಳು ಇಂದಿಗೂ ಇವೆ. ಆದರೂ ಕೂಡ ಅವರು ವಾಸ ಮಾಡ್ತಾ ಇದ್ದಂಥ ಅರಮನೆಗಳು ಎಲ್ಲಿದ್ವು ಮತ್ತು ಹೇಗಿದ್ವು ಅನ್ನೋದ್ರ ಬಗ್ಗೆ ನಮಗೆ ಯಾವ ಮಾಹಿತಿಗಳು ಸಿಗೋದಿಲ್ಲ. ಹಾಗೇನೆ ಈ ರಾಜರ ಸಾವು ಹೇಗಾಯ್ತು, ಅವ್ರನ್ನ ಹೂಳಲಾಯ್ತೆ ಇಲ್ಲ ಸುಡಲಾಯ್ತೆ, ಹೂಳಿದ್ರೆ ಅವರ ಸಮಾಧಿಗಳು ಎಲ್ಲಿವೆ ಅಂತಕ್ಕಂಥ ನಮ್ಮ ಕುತೂಹಲದ ಪ್ರಶ್ನೆಗಳಿಗೆ ನಮಗೆ ಯಾವುದೇ ಉದಾರಂತ ಉತ್ತರಗಳು ದಕ್ಕೋದಿಲ್ಲ. ಅಪರೂಪಕ್ಕೆ ಕೆಲವು ಸಲ ಅಂತ ಮಾಹಿತಿಗಳು ದಕ್ಕಿದ್ರು ಕೂಡ ಅವು ಅಪೂರ್ಣ ಆಗಿರ್ತವೆ. ಹೊಯ್ಸಳ ವಿಷ್ಣುವರ್ಧನ ಸಾವನ್ನ ಕುರಿತಾಗಿ ಸ್ವಲ್ಪ ಬಿಚ್ಚಿಟ್ಟು ಹೆಚ್ಚಿನದನ್ನ ಮುಚ್ಚಿರ್ತಕ್ಕಂಥ ಒಂದು ಶಾಸನ ಇದೆ. ಅದೇನಂತ ನಾವು ನೋಡೋಣ. ಹೊಯ್ಸಳರಲ್ಲಿ ಬಹಳ ಹೆಸರು ಪಡೆದಾತ ವಿಷ್ಣುವರ್ಧನ. ಈತ ಬಿಟ್ಟಿದೇವ ಅಂತ ಕೂಡ ಪ್ರಸಿದ್ಧನಾಗಿದ್ದಾನೆ. ಸಾಮಾನ್ಯ ಶಕೆ 1110ರಿಂದ 1142 ನಡುವಿನ 32 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಪರಾಕ್ರಮಿ, ಸಾಹಿತ್ಯ ಮತ್ತು ಕಲೆಗಳ ಪೋಷಕ ಅಂತ, ಹಾಗೆಯೇ ಕನ್ನಡ ಅಭಿಮಾನಿ ಅಂತ ಕೂಡ ಈತ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದ್ದಾನೆ. ಈತನ ಹೆಂಡತಿ ಶಾಂತಲಾ ನಾಟ್ಯ ಸರಸ್ವತಿ ಅಂತ ಗುರುತಿಸಲ್ಪಟ್ಟಿದ್ದಾಳೆ. ವಿಷ್ಣುವರ್ಧನ ತನ್ನ ಅಧಿಪತಿಯಾಗಿದ್ದಂತಹ ಪಶ್ಚಿಮ ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ ಮತ್ತು ದಕ್ಷಿಣದಲ್ಲಿದ್ದಂತಹ ಚೋಳರೊಂದಿಗೆ ಹೋರಾಡಿ ತಲಕಾಡುಗೊಂಡ ಅಂತಕ್ಕಂಥ ಬಿರುದನ್ನು ಪಡೆದು ಸ್ವತಂತ್ರ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡತಕ್ಕಂಥ ದಿಕ್ಕಿನಲ್ಲಿ ದಾಪುಗಾಲಿಟ್ಟಿರ್ತಾನೆ. ಇಂತಹ ವಿಷ್ಣುವರ್ಧನ ಕುರಿತಾದಂತಹ ಮೂಡಿಗೆರೆ ತಾಲೂಕಿನ ಹವಳ್ಳಿಯ ಒಂದು ಶಾಸನವನ್ನ ನಾನೀಗ ಓದ್ತೇನೆ. ಸ್ವಸ್ತಿ ಶ್ರೀ ಮನ್ಮಹಾಮಂಡಳೇಶ್ವರಂ ತ್ರಿಭುವನಮಲ್ಲ ತಳಕಾಡು ಕೊಂಗನು ಬನವಾಸಿ ಹಾನುಂಗಲ್ಲು ಉಚ್ಚಂಗಿಕೊಂಡ ಭುಜಬಳ ವೀರ ಗಂಗ ವಿಷ್ಣುವರ್ಧನ ಹೊಯ್ಸಳ ದೇವರು ಗಂಗವಾಡಿ 96 ಸಾಚಿರಮಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಳನಂ ಗೈದು ಸುಖ ಸಂಕೃತಾ ವಿನೋದದಿಂ ಪೃಥ್ವಿ ರಾಜ್ಯಂ ಗೈಯುತ್ತಿರೆ ಸಕವರ್ಷ 1063ನೆಯ ದುರ್ಮತಿ ಸಂವತ್ಸರದಂದು ಬಂಕಾಪುರದನು ಹಿರಿಯರಸ ಬಿಟ್ಟಿದೇವ ಕಾಲಂಗೆಯೇ ಬೊಪ್ಪದೇವ ದಂಡಾಯಕರು ಕಂಠವಂ ಕೊಂಡು ಬೆನ್ನನೆ ಬಂದಲ್ಲಿ ಮುಡುಗೆರೆಯ ಕಾಳಗದಲ್ಲಿ ತೆಲಿಗನಾಡ ಮಿರಿಯ ವಾಳ್ಪಳ್ಳಿಯ ಬಿನ್ನಗೌಡ ಆನೆ ಬಂಡಾರ ಹಿಡಿಹಡವಲ್ಲಿ ಕಾದಿ ಬಿದ್ದಲ್ಲಿಗೆ ತೆಲಿಗೆನಾಡ ಸಾಯಿರ ಭೂಮಿಯ 9 ಮಂದೆಯ ಪ್ರಭುಗಾವುಂಡಗಳು ನಾರಸಿಂಗ ದೇವರಿಗೆ ಭಿನ್ನಹಂಗೈದು ಒಂದು ಹಣವಿನ ಮಣ್ಣನ ಬಿನ್ನಗೌಡನ ಮಗ ಭೂತಗೌಡಂಗೆ ಚಲಿಸಿ ನಿರಿಸಿದ ಕಲ್ಲು ಈ ಕೋಹಿಂಗೆ ತಪ್ಪಿದಡೆ ಗಂಗೆಯ ತಡೆಯಲು ಕವಿಲೆಯ ಕೊಂದ ಪಾಪ. ಹೊಯ್ಸಳ ವಂಶದ ಮೂಲ ನೆಲೆ ಮೂಡಿಗೆರೆ ತಾಲೂಕಿನ ಅಂಗಡಿ. ಅದರ ರಾಜಧಾನಿ ಹಳೇಬೀಡು ಅಥವಾ ದ್ವಾರಸಮುದ್ರ. ಹಾನುಗಲ್ಲು ಕದಂಬರ ರಾಜಧಾನಿಯಾಗಿದ್ದಂಥ ಬಂಕಾಪುರವನ್ನ ಸಾಮಾನ್ಯ ಶಕೆ 1140ರಲ್ಲಿ ಗೆದ್ದುಕೊಂಡಿದ್ದಂಥ ವಿಷ್ಣುವರ್ಧನ ಅದನ್ನ ತನ್ನ ಸಾಮ್ರಾಜ್ಯದ ಉತ್ತರ ರಾಜಧಾನಿಯಾಗಿ ಮಾಡಿಕೊಂಡಿರ್ತಾನೆ. ಈ ಹವಳ್ಳಿ ಶಾಸನ ತಿಳಿಸುವ ರೀತಿಯಲ್ಲಿ ಶಕವರ್ಷ 1063ರ ದುರ್ಮತಿ ನಾಮ ಸಂವತ್ಸರದಲ್ಲಿ, ಅಂದ್ರೆ ಸಾಮಾನ್ಯ ಶಕೆ 1141ರಲ್ಲಿ ಬಂಕಾಪುರದಲ್ಲಿರ್ಬೇಕಾದ್ರೆ ವಿಷ್ಣುವರ್ಧನ ಕೊನೆ ವಸ್ತು ನಡೀತಾನೆ. ಆಗ ದಣಾಯಕ ಬೊಪ್ಪದೇವ ವಿಷ್ಣುವರ್ಧನ ಕಂಠವನ್ನು ತೆಗೆದುಕೊಂಡು ಬರ್ತಾನೆ ಅಂತ ಶಾಸನ ಹೇಳುತ್ತೆ. ಹೆಣವನ್ನು ತಂದನು ಅಂತ ಹೇಳ್ತಕ್ಕಂಥದ್ದು ಉಚಿತ ಅಲ್ಲ ಅಂತ ಭಾವಿಸಿ ಕಂಠವನ್ನು ತಂದನು ಅಂತ ತಿಳಿಸಲಾಗಿದೆ ಅಂತ ನಾವು ಭಾವಿಸಬಹುದು. ರಾಜನ ಆನೆ ಮತ್ತು ಭಂಡಾರವನ್ನ ಹಿಡಿಯಲು ಬಂದಂಥವ್ರನ್ನ ಎದುರಿಸಿ ತೆಲಿಗೆ ನಾಡಿನ ಮಿರಿಯಾ ವಾಳ್ಪಳ್ಳಿಯ ಬಿಣ್ಣೆಗೌಡ ಸಾಯ್ತಾನೆ. ತೆಲಿಗೆ ನಾಡು 9 ಮಂದಿ ಅಂದ್ರೆ ಗುಂಪುಗಳ ಗೌಡರು ನಾರಸಿಂಗ ದೇವನಲ್ಲಿ ಮನವಿ ಮಾಡಿ ಒಂದು ಹೊನ್ನು ಬೆಳೆ ಬೆಳೀತಕ್ಕಂಥ ಹೊಲವನ್ನ ಬಿಣ್ಣೇಗೌಡನ ಮಗ ಭೂತಗೌಡನಿಗೆ ಕೊಡಿಸಿ ಅದರ ನೆನಪಿಗಾಗಿ ಮತ್ತು ಅಧಿಕೃತತೆಗಾಗಿ ಶಾಸನದ ಕಲ್ಲನ್ನ ನೆಡ್ತಾರೆ. ಶಾಸನದಲ್ಲಿ ಹೆಸರಿಸಲಾಗಿರ್ತಕ್ಕಂಥ ನಾರಸಿಂಗ ದೇವ ವಿಷ್ಣುವರ್ಧನ ನಂತರ ಪಟ್ಟಕ್ಕೆ ಬಂದ 1ನೇ ನರಸಿಂಹ ಆಗಿರೋದ್ರಿಂದ ಆನೆ ಮತ್ತು ಭಂಡಾರವನ್ನು ಹಿಡಿಯೋದಕ್ಕೆ ಬಂದವರು ಯಾರು, ಅವರ ಉದ್ದೇಶ ಏನಾಗಿತ್ತು ಅಂತ ಶಾಸನ ತಿಳಿಸೋದಿಲ್ಲ. ಈ ಘಟನೆಯ ನಂತರ ಏನಾಯ್ತು, ವಿಷ್ಣುವರ್ಧನ ಅಂತ್ಯ ಸಂಸ್ಕಾರ ಎಲ್ಲಿ ನಡೀತು ಅಂತ ಈ ಶಾಸನದಿಂದ ನಮಗೆ ತಿಳಿಯೋದಿಲ್ಲ. ಕೆಲವು ಸಂಶೋಧಕರು ಮೂಡಿಗೆರೆ ಸಮೀಪದ ಸುಂಡೇಕೆರೆ ಹಳ್ಳದ ಬಳಿ ವಿಷ್ಣುವರ್ಧನ ಸಮಾಧಿಯನ್ನ ಮಾಡಿ ಅದರ ಮೇಲೆ 4 ಕಲ್ಲಿನ ಕಂಬಗಳನ್ನು ನಿರ್ಮಿಸಲಾಯಿತು. ಸಿಡಿಲು ಬಡಿದು ಒಂದು ಕಲ್ಲಿನ ಕಂಬ ಮುರಿದಿದ್ದು ಇನ್ನುಳಿದ 3 ಕಂಬಗಳು ಅಲ್ಲಿಯೇ ಇವೆ ಅಂತ ವಾಚಿಸಿದ್ದಾರೆ. ಇದಕ್ಕೆ ಪುರಾವೆಗಳನ್ನ ಈ ಶಾಸನ ನೀಡೋದಿಲ್ಲ. ಬಂಕಾಪುರದಿಂದ ಮೂಡಿಗೆರೆ ನೇರ ಹಾದಿಯಲ್ಲಿ ಸುಮಾರು
ಅಂದಾಜು 300 ಕಿಲೋಮೀಟರ್ ದೂರದಲ್ಲಿದೆ. ಇದು ಪಶ್ಚಿಮ ಘಟ್ಟಗಳ ಪೂರ್ವ ಅಂಚಿನ ಮಲೆನಾಡಿನ ಬೆಟ್ಟ ಮತ್ತು ಕಣಿವೆಗಳ ದಾರಿಯಾಗಿದೆ. ಆನೆ, ಕುದುರೆ, ರಥ ಮುಂತಾದವುಗಳ ಮೂಲಕ ಈ ದೂರನ ಸಾಗೋದಕ್ಕೆ ಅಂದಾಜು 3 ದಿನಗಳು ಬೇಕಾಗ್ತವೆ. ಈ ಅವಧಿನಲ್ಲಿ ಹೆಣ ಕೊಳೆಯದಂತೆ ಇರೋದಕ್ಕೆ ಏನು ಮಾಡಿದ್ರು ಅನ್ನೋದು ಕೂಡ ಈ ಶಾಸನ ತಿಳಿಸೋದಿಲ್ಲ. ಅವಳ್ಳಿಯ ಶಾಸನ ಪ್ರಾಚೀನ ಕರ್ನಾಟಕದಲ್ಲಿ ನಡೆದಂತಹ ಒಂದು ಅಪರೂಪದ ಘಟನೆಯನ್ನು ದಾಖಲೆ ಮಾಡ್ತದೆ ಆದ್ರೂ ಕೂಡ ಅದು ಅನೇಕ ಗುಟ್ಟುಗಳನ್ನ ಬಿಟ್ಟುಕೊಡದೆ ನಮ್ಮನ್ನ ಕಾಡಿಸ್ತದೆ. ಮುಂದಿನ ವಿಡಿಯೋಗಳಲ್ಲಿ ಇಂತಹ ಇತರ ಕುತೂಹಲದ ಶಾಸನಗಳ ಬಗ್ಗೆ ತಿಳಿಯೋಣ.